ಎಲ್ಲ ಗಣ್ಯರ ಪಾದಾರವಿಂದಗಳಿಗೂ ವಿಧಿಯಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸ್ತಾ ಪ್ರಪ್ರಥಮವಾಗಿ ನಮ್ಮ ದೇಶದಲ್ಲಿ ಅಂತ ಹೇಳಬೇಕು. ಯಾಕಂದರೆ ನಗರ ರಾಜ್ಯ ಮೀರಿದೆ ಈ ಸಂಸ್ಥೆ ಅಂತ ಹೇಳೋದು ತುಂಬ ಹೆಮ್ಮೆ ಪಡ್ತೀನಿ. ಯಾಕಂದರೆ ಇದು ನಮ್ಮ ಕುಮಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಏನಿದೆ ಅದರ ಫೌಂಡರ್ ಆದಂಥ ಡಾಕ್ಟರ್ ಕೆ ಕುಮಾರ್ ಅವರು, ಅವರ ಧರ್ಮಪತ್ನಿ ಡಾಕ್ಟರ್ ಮಾಲತಿಯವರು ಹಾಗೂ ಇಬ್ಬರು ಸುಪುತ್ರಿಯರು ಮತ್ತು ಅಪಾರ ಸಂಖ್ಯೆಯ ವಿನಯಪೂರ್ವಕವಾಗಿ ಗುರುಕುಲದಲ್ಲಿ ಪಾಠ ಕಲಿಯುವಂಥ ಶಿಷ್ಯ ವೃಂದ ಏನಿದೆ ಇಲ್ಲಿ, ಅದು ಅಷ್ಟು ಇಡೀ ಸಿಬ್ಬಂದಿ ವರ್ಗ ಒಂದು ಅದ್ಭುತವಾದ ಸೇವೆಯನ್ನು ಮಾಡ್ತಾ ಇದೆ. ಈಗ ನಾನು ಗುರುಪ್ರಸಾದರ ಹತ್ರ ಅದೇ ಹೇಳ್ತಾ ಇದ್ದೆ, ಈ ಸಭಾಂಗಣ ಬಾಡಿಗೆ ಕೊಟ್ಟಿದ್ದಿದ್ರೆ ಕುಮಾರ್ ಅವ್ರಿಗೆ ಬೇಕಾದಷ್ಟು ಲಾಭ ಆಗ್ತಿದ್ರು. ತಿಂಗಳು ಕೈಯಿಂದ ಖರ್ಚು ಮಾಡಿ ಇಡೀ ದೇಶಕ್ಕೆ ದೇಶ ವಿದೇಶಗಳಿಂದ ಕಲಾವಿದರನ್ನ ಇಲ್ಲಿ ಕರೆದು ಈ ರೀತಿ ಒಂದು ಪ್ರದರ್ಶನ ಮಾಡೋದಕ್ಕೆ ಅವ್ರಿಗೆ ಏನು ಬಂದಿದೆ, ಈ ಕಾಲದಲ್ಲಿ ಇದಾಗೆ ಅಂದರೆ ಅದಕ್ಕೆ ನಮ್ಗೆ ಇನ್ನೂ ಮಳೆ ಆಗ್ತಾ ಇದೆ ಅಂತ ಹೇಳಿ. ಇದಕ್ಕೊಂದು ಅದ್ಭುತವಾದ ಒಂದು ಸುಭಾಷಿತ ಇದೆ ನೋಡಿ, ಮಳೆಗರಿಯುವಂಥ ಮೋಡಗಳು ಪೂರ್ತಿ ಮೇಲಕ್ಕೆ ಹೋಗಿ ಭಾರ ತುಂಬಿ ಇನ್ನೇನು ಮಳೆ ಬರಬೇಕು ಅಂದಾಗ ಅದು ಈ ಮೇಲಕ್ಕೆ ಹೋಗಲ್ಲ, ಅದು ಅಧೋಮುಖವಾಗಿ ಕೆಳಮುಖವಾಗಿ ಬರುತ್ತೆ. ಹಾಗೆ ಎಲ್ಲ ಮರಗಳಲ್ಲೂ ಹಣ್ಣುಗಳು ಇಲ್ಲೂ ಇದೆ. ಇವರ ಸುಂದರವಾದ ಒಂದು ಉದ್ಯಾನವನ ಮಾಡಿದ್ದಾರೆ ಈ ದಂಪತಿಗಳು. ಅಲ್ಲಿ ಇಲ್ಲದೇ ಇರುವಂಥ ಹಣ್ಣಿನ ಮರವೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಅದು ನಾನು ಪುಣ್ಯ ಮಾಡಿದ್ದೀನಿ, ಅದು ಬೆಳೆದ ಹಣ್ಣೆಲ್ಲ ನಮ್ಮ ಮನೆಗೆ ಬರುತ್ತಾಗ. ಅದರಿಂದ ಆ ಹಣ್ಣುಗಳು ಪೂರ್ತಿ ಪಕ್ವವಾದಾಗ ಅದು ಧರೆಗಿಳಿಯುತ್ತೆ ಹೊರತಾಗಿ ಆಕಾಶದ ಕಡೆಗೆ ಹೋಗಲ್ಲ. ಇದು ಎಂಥ ಅದ್ಭುತವಾದ ಒಂದು ಸೂಚನೆ ನೋಡಿ. ಅಂದರೆ ತುಂಬಿದ ಕೊಡ ತುಳುಕಲ್ಲ ಅಂತ ಏನು ಹೇಳ್ತೀವಿ, ಹಾಗೆ ಎಲ್ಲಿ ಅಪಾರವಾದ ಜ್ಞಾನ, ಸಂಸ್ಕಾರ, ಒಂದು ಶ್ರದ್ಧೆ, ಭಕ್ತಿ ಎಲ್ಲ ಇರುತ್ತೋ ಆ ವ್ಯಕ್ತಿ ಅವನು ಜಾಸ್ತಿ ಗಲಾಟೆ ಮಾಡಲ್ಲ, ನಾನು ಪ್ರಚಾರದ ಹಿಂದೆ ಹೋಗಲ್ಲ, ಹಣದ ಹಿಂದೆ ಹೋಗಲ್ಲ, ಅತಿಯಾದ ಆಸೆಗಳ ಹಿಂದೆ ಹೋಗಲ್ಲ. ಅವರು ಮಾಡೋದು ತಪಸ್ಸಂದರೆ ಒಂದು ನಿಷ್ಠೆಯಾದ ಶ್ರದ್ಧೆ, ಭಕ್ತಿಯಿಂದ ಸರಳ ಸಜ್ಜನಿಕೆಯನ್ನು ಇಟ್ಕೊಂಡು ತನಗೆ ಹೇಗೆ ಈ ಮರಗಳು, ಗಿಡ, ಮರ, ಈ ಪಂಚಭೂತಗಳು ಏನನ್ನೂ ಅಪೇಕ್ಷೆ ಪಡದೆ ನಿರಂತರವಾಗಿ ತನ್ನ ಕೊಡುಗೆಯನ್ನು ಈ ಸೃಷ್ಟಿಗೆ, ಆ ಭಗವಂತನ ಸೃಷ್ಟಿಗೆ ಕೊಡ್ತಾ ಇದ್ರು, ಆ ರೀತಿಯಾಗಿ ಯಾವಾಗ ಮನುಷ್ಯ ತನ್ನ ಸ್ವಂತಕ್ಕೆ ತನ್ನ ಲಾಭಗಳನ್ನು ಲೆಕ್ಕಾಚಾರ ಮಾಡದೆ ಸಂಪೂರ್ಣವಾಗಿ ನಿರಂತರವಾಗಿ ತನ್ನ ಕೊಟ್ಟಿದ್ದನ್ನು ಮತ್ತೆ ಈ ವಿಶ್ವಕ್ಕೆ ಅರ್ಪಿಸ್ತಾನೋ ಅಲ್ಲಿ ಧನ್ಯತೆ ಹೊಂದುತ್ತೆ. ಅವಾಗ ಅವನಿಗೆ ಯಾವ ಕೊರತೆಗಳೂ ಆಗೋಲ್ಲ. ಖಂಡಿತವಾಗ್ಲೂ ಅಂಥ ಒಂದು ನಿಟ್ಟಿನಲ್ಲಿ ಇವತ್ತು ಈ ಸಭಾಂಗಣದಲ್ಲಿ ಹಲವಾರು ಜನ ಇದ್ದಾರೆ, ಅವ್ರ ಹತ್ರಕ್ಕೆಲ್ಲ ಬರ್ತೀನಿ. ಪ್ರಪ್ರಥಮವಾಗಿ ಆ ಗುಂಪಿನಲ್ಲಿರೋದು ನಮ್ಮ ಡಾಕ್ಟರ್ ಕೆ ಕುಮಾರ್ ದಂಪತಿಗಳು. ಇಬ್ಬರಿಗೂ ಸಮನಾಗಿ ಹೋಗಬೇಕು ದಂಪತಿಗಳಿಗೆ. ಆಮೇಲೆ ಹಾಗೆ ಅವರ ಸುಪುತ್ರಿಯರು, ಅವರ ದೊಡ್ಡ ಮಗಳು ಇಲ್ಲ, ಅವಳು ಇಂಟರ್ನ್ಶಿಪ್ ಮಾಡ್ತೀವಿ ಗೋವಾಗ ಹೋಗಿ, ಅವಳು ಅಷ್ಟೇ ತುಂಬ ಸುಂದರಿ, ತುಂಬ ಒಳ್ಳೆ ಡಾನ್ಸರು. ಇಬ್ಬರು ಹೆಣ್ಮಕ್ಳು ಅಷ್ಟೇ ತುಂಬ ಒಳ್ಳೆ, ಒಂಥರ ಮಲ್ಟಿ ಟ್ಯಾಲೆಂಟೆಡ್. ಅವ್ರಿಗೆ ಫೋಟೋ ತೆಗಿ ಬರುತ್ತೆ, ವಿಡಿಯೋ ತೆಗಿ ಬರುತ್ತೆ, ಡಿಸೈನ್ ಮಾಡೋಕ್ಕೆ ಬರುತ್ತೆ, ಪ್ರೆಸೆಂಟೇಷನ್ ಮಾಡೋಕ್ಕೆ ಬರುತ್ತೆ, ವೆಲ್ಕಮ್ ಮಾಡೋಕ್ಕೆ ಬರುತ್ತೆ, ವಾಟ್ ನಾಟ್ ಯು ನೇಮ್ ಎನಿಥಿಂಗ್. ಆ ಥರ ಇರುವಂಥ ಇಬ್ಬರು ಹೆಣ್ಮಕ್ಳು, ಹಾಗೆ ಅಪಾರ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಬೇಕಾದಷ್ಟು ಶಿಷ್ಯರು. ಎಷ್ಟೋ ಜನ ಶಿಷ್ಯರು ಫೀಸ್ ಕೊಡ್ಲಿಕ್ಕಾಗದೇ ಇರೋರು ಇದ್ದಾರೆ. ಅವ್ರಿಗೆ ಅಷ್ಟು ದೂರ ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ವಸತಿ ಇಲ್ಲ, ಊಟ ಇಲ್ಲ ಅನ್ನೋರನ್ನು ತಮ್ಮ ಕುಟುಂಬದಲ್ಲಿ ಇಟ್ಕೊಂಡು ಕೈ ತುತ್ತು ಹಾಕಿ ಅವ್ರಿಗೆ ವಿದ್ಯೆ ಕಲಿಸಿ ಒಂದು ಮಟ್ಟಕ್ಕೆ ಇಂಡಿಪೆಂಡೆಂಟಾಗಿ ಅವ್ರು ಕ್ಲಾಸ್ ಮಾಡಿಕೊಂಡು ಒಂದು ವೃತ್ತಿ ಮಾಡ್ಕೋಬೋದು. ಆ ನಿಟ್ಟಿನಲ್ಲಿ ಶಿಷ್ಯರನ್ನ ತಯಾರು ಮಾಡ್ತಿರುವಂಥ ಗುರುಗಳು ಎಷ್ಟು ಜನ ಇದ್ದಾರೆ. ಶಿಷ್ಯರಿಂದ ಬೆಳೆಯಕ್ಕೆ ಬೆಳೆಯಲ್ಲ, ರಂಗಪ್ರವೇಶ ಆಗ್ತಿದ್ದಾಗೆ ಅಲ್ಲೇ ಚಿವಿಟ್ಬಿಡ್ತಾರೆ ಗುರುಗಳು. ಆ ಥರದ ಕಾಲ ಬಂದಿರೋ ಈ ಸಮಾಜದಲ್ಲಿ ಅಂಥ ಶಿಷ್ಯರನ್ನ ಅಪಾರ ಸಂಖ್ಯೆಯಲ್ಲಿ ಬೆಳೆಸ್ತಿರ್ತಕ್ಕಂಥ ನಮ್ಮ ಡಾಕ್ಟರ್ ಕುಮಾರ್ ದಂಪತಿಗಳಿಗೆ ಎಲ್ಲರೂ ಎದ್ದು ಒಂದು ಕ್ಲಾಪ್ ಪಡೆಯಲೇಬೇಕು. ನಾವು ಫ್ಯಾಮಿಲಿ ಆ್ಯಂಡ್ ಟೀಮ್ ಇದು ಯಾವುದೇ ಎರಡನೇ ಮಾತಿಲ್ಲ. ಇನ್ನು ಮುಂದೆ ಬರ್ತಾ ನೋಡಿ, ಹಾಗೆ ಸೌಮ್ಯ ಅವರು ಪ್ರಶಸ್ತಿಯನ್ನು ತಗೊಂಡು ಹೊರಟೋದ್ರು. ನನಗೆ ಶಿಷ್ಯ ಆಕೆ ಪಾಪ ತುಂಬ ಒಳ್ಳೆಯ ಹುಡುಗಿ, ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಅಭಿನಂದಿಸ್ತಾ ಇನ್ನು ನಮ್ಮ ಗುರು ಬಾಂಧವರ ಕಡೆಗೆ ಬಂದರೆ, ನಮ್ಮ ವಿದುಷಿ ವಿಜಯಲಕ್ಷ್ಮಿ ಮತ್ತು ನಮ್ಮ ರಾಜಿ ಅಂತ ಕೆಲಸ ಅಭ್ಯಾಸ ನನ್ನ ತಂಗಿಯವರು ರಾಜೇಶ್ವರಿ ಅವ್ರ ಇಡೀ ಕುಟುಂಬ ಇಲ್ಲಿದೆ ನೋಡಿ. ನಮ್ಮ ಗುರುಗಳು, ನಾನು ಸೀನಿಯರ್ ಎಕ್ಸಾಮ್ ಪಾಸ್ ಮಾಡ್ತಾ ಇದ್ದೆ, ಅವರು ಬಂದು ಅಭ್ಯಾಸ ಮಕ್ಕಳುಗಳು ಮನೆಗೆ ಬಂದರೆ ವಿದ್ಯಾರ್ಥಿಗಳಾಗಲಿ ತಮ್ಮ ಮಕ್ಕಳಾಗಲಿ ಅವ್ರು ಏನು ಮನೇಲಿ ಅಕ್ಷಯ ಪಾತ್ರ ಇಟ್ಕೊಂಡಿರಲಿಲ್ಲ ಅಥವಾ ತುಂಬ ದೊಡ್ಡದು ಸಂಪಾದನೆಯನ್ನು ಇರಲಿಲ್ಲ. ಅವರು ಪಾಪ ನೃತ್ಯದಲ್ಲಿ ಇಡೀ ಕುಟುಂಬವನ್ನು 4 ಮಕ್ಕಳನ್ನ ಬೆಳೆಸಿ
ಒಳ್ಳೆ ಅರ್ಹ ಪ್ರಜೆಗಳಾಗಿ ಸಮಾಜಕ್ಕೆ ನೀಡಿರ್ತಕ್ಕಂಥ ನಮ್ಮ ಗುರು ಮಾತೆ ಕೃಷ್ಣವೇಣಿ ಮೇಡಮ್ ಅವರು. ಆದರೆ ಅವ್ರ ಮನೆಗೆ ಯಾರೇ ಹೋದರೂ ಬರೀ ಬಾಯಿನಲ್ಲಂತೂ ಆಚೆ ಹೋಗ್ತಿರ್ಲಿಲ್ಲ. ಅವ್ರಿಗೆ ಏನಾದ್ರು ತಿನಿಸು ಕೊಡಬೇಕು, ತಿನ್ನಬೇಕು, ಏನೇ ಮಾಡಿರಲಿ, ಕಡೆಗೆ ಸಾರನ್ನ ಮಾಡಿದ್ರೆ ಅದಾದರೂ ತುತ್ತಾಕಿ ಕಳಿಸಿ. ನಾವು ಈ ಕೈನಲ್ಲಿ ಆ ತುತ್ತು ತಿಂದಿರೋರು. ನಿಜವಾಗ್ಲೂ ನಾನು ನಿಜಕ್ಕೂ ಪುಣ್ಯ ಮಾಡಿದ್ದೀನಿ. ಅಂಥ ಒಂದು ಪರಂಪರೆಗೆ ಒಳಗಡೆ ನಾನು ಒಬ್ಬಳಾಗಿ ಸೇರಿರೋದು ಅಂತ ಅದು ನಮ್ಮ ಕುಮಾರ್ ಅವ್ರಿಗೂ ಅನುಭವ ಆಗಿದೆ. ಅವ್ರ ಮನೆಗೆ ಯಾರೇ ಹೋದ್ರು ಅದೇ ಪರಂಪರೆಯನ್ನು ಈ 4 ಜನ ಮಕ್ಕಳು ಹಚ್ಕೊಂಡಿದ್ದಾರೆ. ಅವ್ರ ಮನೆಗೆ ಹೋದ್ರು ತಿನ್ನಿಸ್ತೆ ಕೊಡಿಸೋಲ್ಲ, ಆ ಥರ ಏನಾದ್ರು ಉಣಬಡಿಸ್ಬೇಕು ಅಂತ ನಾನು ಯಾವುದೋ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದೆ. ಎಲ್ಲ ಮಾಡಿಬಿಟ್ಟು ಊಟದ ವ್ಯವಸ್ಥೆ ಮಾಡಿರಲಿಲ್ಲ. ನಮ್ಮ ಸೋದರ ಸತೀಶ್ ಇಲ್ಲಿದ್ದಾರೆ, ಅವ್ರ ಕಡೆಯಿಂದ ಬಂದು ಅವ್ರು ತೊಗೊಂಡ್ಬಿಟ್ರು. ನಾವು ಎಲ್ಲ ಹೀಗೆ ನಮ್ಮದು ಹಣದಲ್ಲಿ ನಾವೇನು ತುಂಬ ಶ್ರೀಮಂತರಲ್ಲ. ಆದರೆ ಅವ್ರು ಬಂದ್ಬಿಟ್ಟು ಕಡೆಯಲ್ಲಿ ಒಂದೇ ಮಾತು ಹೇಳ್ಬಿಟ್ರು, ಮೇಡಮ್ ನೀವೇನು ತಪ್ಪು ತಿಳ್ಕೊಳ್ತಾರೆ, ಆ ಜವಾಬ್ದಾರಿ ನಾನು ತಗೋತೀನಿ ಅಂತ. ಅವ್ರು ಬಂದು ಅಕ್ಷಯ ಪಾತ್ರ ಇಲ್ಲ, ಆದರೂ ಅವರು ಎಲ್ರಿಗೂ ಹೊಟ್ಟೆ ತುಂಬಿಸಿದ್ರು. ಇವತ್ತು ನಂಗೆ ಯಾರಾದರೂ ಫೋನ್ ಮಾಡಿದ್ರೆ ನೀವು ಅವತ್ತು ಪ್ರೋಗ್ರಾಮ್ನ ಮಾಡಿದ್ದು ಉಪ್ಪಿಟ್ಟು ಬಾದುಷಾ ಪೊಂಡ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ನೋಡಿ, ಆ ಒಳ್ಳೆ ತಲೆಗಳು ಅವರ ಸಂಸಾರಗಳನ್ನು ಚೆನ್ನಾಗಿಡುತ್ತೆ. ಕೊಟ್ಟಿದ್ದು ತಲೆಗೆ ಬಚ್ಚಿಟ್ಟಿದ್ದು ಪನ್ನರಿಗೆ. ಈ ಒಂದು ಫಿಲಾಸಫಿನ ಇಟ್ಕೊಂಡು ಬಹಳ ಚೆನ್ನಾಗಿ ಬಂದಿದ್ದಾರೆ. ಜಟ್ಟಿ ತಾಯನ್ನವರು ಏನು ವಿದ್ಯೆ ಇತ್ತು, ಮೈಸೂರು ಸ್ಟೈಲ್ ಆಫ್ ಡ್ಯಾನ್ಸ್ ಅಂತ ಏನು ಹುಟ್ಟಾಕಿದ್ರು, ಆ ಪರಂಪರೆಯಲ್ಲಿ ಡಾಕ್ಟರ್ ಕೆ ವೆಂಕಟಲಕ್ಷ್ಮಣವರು ಅದ್ಭುತವಾಗಿ ಬೆಳೆಸ್ಕೊಂಡ್ರು. ಗುರುವಾದವನು ಬೇಸಿಕ್ ಪಾಠ ಹೇಳ್ತಾನೆ, ಅದನ್ನು ಶಿಷ್ಯನಾದವನು ಇನ್ನು ಮುಂದಕ್ಕೆ ಬೆಳೆಸ್ಕೊಂಡು ಹೋಗಬೇಕು. ಇದು ಸರಿಯಾದ ನಿಯಮ. ಅದನ್ನು ಜಟ್ಟಿ ತಾಯಿನವ್ರು ಏನು ಆಕಾರದಲ್ಲಿ ಹೇಳ್ಕೊಟ್ರು, ಆ ನೃತ್ಯ ಭಾಗ ಅಭಿನಯವನ್ನು ಬೇತಾಗಿಟ್ಕೊಂಡು ಡಾಕ್ಟರ್ ಕೆ ವೆಂಕಟಲಕ್ಷ್ಮಣವರು ಅದ್ಭುತವಾಗಿ ಮಾಡಿದ್ರು. 86ನೇ ವಯಸ್ಸಲ್ಲಿ 16ನೇ ವಯಸ್ಸಿನ ಪಿಕ್ಕ ಬಿನ್ನಣ ನಾಚಿಕೆ ಲಜ್ಜೆ ಅವ್ರು ಈಗಲೂ ನನಗೆ ನಗ್ತಾ ಇದೆ. ಬಾಯಿ ತುಂಬ ವಿಳ್ಯದಲ್ಲೇ ಹಾಕ್ಕೊಂಡು ಇವತ್ತು ನಗೋರು. ಆ ಜಲ್ ಕೊಡೋರಲ್ಲ, ಎಷ್ಟು ಚೆನ್ನಾಗಿ ಕೊಡೋರು ಅಂದರೆ ಇವತ್ತು ಯಾವ ಹುಡುಗಿರಿಗೂ ಆ ಥರ ನಾಚ್ಕೊಳಕ್ಕೆ ಬರಲ್ಲ. ಅಷ್ಟು ನಾಚಿಕೆ ಅಂದರೆ ಏನು ಅಂತ ಕೇಳೋದು ಥರ ಆಗೋಗಿದ್ದಾರೆ ಈಗ. ಬಟ್ ಅವ್ರದ್ದು ಆ ಕೆಂಪು ಬಾಯಿ, ಆ ತುಂಬಿದ ತುರುಬು ಅಷ್ಟು ಲಕ್ಷಣ ಅಂದ್ರೆ ಲಕ್ಷಣ. ಅವರ ಅಭಿನಯ ಮಾಡಿದಾಗ ಅವ್ರಿಗೆ 86 ಆಗಿದೆ ಅಂತ ಯಾರಿಗೂ ಅನ್ನಿಸ್ತಾ ಇರಲಿಲ್ಲ. ಅಂಥ ಒಂದು ಪರಂಪರೆ. ನೃತ್ಯವಾಗಲೂ ಗಟ್ಟಿ ಇತ್ತು, ಆದರೆ ಅದ್ರ ಜೊತೆಗೆ ಅಭಿನಯ ಪ್ರಾಧಾನ್ಯವಾಗಿತ್ತು. ಅದನ್ನು ಅದೇ ರೀತಿಯಾಗಿ ನಮ್ಮ ಕೃಷ್ಣವೇಣಿ ಮೇಡಮ್ ಅವರು ಅವರ ಹಿರಿಯ ಶಿಷ್ಯ, ಮತ್ತು ಬಹಳ ಶ್ರದ್ಧೆ, ಭಕ್ತಿ, ಸರಳ ಸಜ್ಜನಿಕೆ ಇದ್ದಂಥ ಒಬ್ಬ ಸುಂದರಿ. ನಾನು ಈ ಗುರುಪ್ರಸಾದ್ ಅವ್ರ ಹತ್ರ ಹೇಳ್ತಿದ್ದೆ, ಇವತ್ತಿನ ದಿನದ ಒಂದು ವ್ಯವಸ್ಥೆಗಳು, ಸೌಲಭ್ಯಗಳು, ಈ ಒಂದು ಪ್ರೋತ್ಸಾಹಗಳು ನಮ್ಮ ಮೇಡಮ್ಗೆ ಏನಾದ್ರು ಸಿಕ್ಕಿದ್ದಿದ್ರೆ ಅವರು ವೈಜಯಂತಿ ಮಾಲನ್ನು ಮೀರಿಸ್ಬಿಡ್ತಾ ಇದ್ರು. ಬಟ್ ಏನು ಇಲ್ಲದೆ ಅವರಲ್ಲಿ ಎಷ್ಟು ಡಿಸಿಪ್ಲಿನ್ ಇತ್ತು ಅಂದರೆ ಯಾರ ಹತ್ರೂ ದಬ್ಬಳಿಕೆ ಮಾಡಿ ಫೀಸ್ ಇಸ್ಕೋತಾ ಇರಲಿಲ್ಲ. ಮೇಡಮ್ ನನ್ನ ಹತ್ರ ಇಷ್ಟೇ ಫೀಸು ಅಂದರೆ ಆಯ್ತು ಮಾಡಿ ಕೊಡು ಅನ್ನೋನು ಅಷ್ಟೇ, ₹200 ಕೊಡು ಅಂತ ಕೇಳ್ತಾ ಇರಲಿಲ್ಲ. ಯಾವ ರಂಗ ಪ್ರವೇಶ ಇಲ್ಲ, ಯಾವ ಡಾಕ್ಟರೇಟ್ ಇಲ್ಲ, ಯಾವ ಡಬಲ್ ಡಿಗ್ರಿ ಇಲ್ಲ. ಆದರೆ ಕ್ಲಾಸ್ 3 ಗಂಟೆ ಅಂದರೆ 3 ಗಂಟೆಗೆ ಅಲ್ಲಿ ಇರ್ತಾ ಇದ್ರು ಮೇಡಮು. ಅವ್ರಿಗೆ ವೆಹಿಕಲ್ ಇರಲಿಲ್ಲ, ಏನಿಲ್ಲ, ಸಾರ್ವತ್ರಿಕವಾಗಿದ್ದಂಥ ಸೌಲಭ್ಯಗಳು. ಕುಟುಂಬ ಇಷ್ಟನ್ನು ಪೂರ್ತಿ ಯಾರಿಗೂ ಉಪವಾಸ ಮಾಡಿದೆ, ಅಡುಗೆ, ಊಟ, ತಿಂಡಿ, ತನ್ನ ಸಂಸಾರದಲ್ಲಿ ಒಬ್ಬ ಸದ್ಗೃಹಿಣಿಯಾಗಿ ಪೂಜೆ ಪುನಸ್ಕಾರ ಎಲ್ಲ ಇಟ್ಕೊಂಡಂಥ ಹಾಗೆ ತನ್ನ ಕರ್ತವ್ಯವನ್ನು ಜೊತೆಯಲ್ಲಿ ಕಲೆಯನ್ನು ಎಳ್ಕೊಂಡು ಬರೋದಿದೆಯಲ್ಲ, ಇದು ಹೇಳಕ್ಕೆ ವರ್ಣಿಸಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇವತ್ತು ಏನು ನೀವು ನೃತ್ಯವನ್ನು ಇಲ್ಲಿ ನೋಡ್ತಾ ಇದ್ದೀರಾ, ನಿಮ್ಗೆ ಅಟ್ಲೀಸ್ಟ್ ಒಂದು ರೆಕಾರ್ಡ್ ಫೆಸಿಲಿಟಿ ಇದೆ. ಅವಾಗೇನೋ ನೈಜವಾಗಿ ಹಾಡಬೇಕಿತ್ತು. ನಮ್ಮ ಗುರುಪ್ರಸಾದ್ ಅವ್ರು ಇಲ್ಲೇ ಇದ್ದಾರೆ, ಅಲ್ಲಿ ಕೊಡೋದು ₹150. ಅದ್ರಲ್ಲಿ ಹಾಡೋರಿಗೆ ಕೊಡಬೇಕು, ಮೃದಂಗಕ್ಕೆ ಕೊಡಬೇಕು, ತಂಬೂರಿಗೆ ಕೊಡಬೇಕು. ಇನ್ನು ನೃತ್ಯವನ್ನು ಹೇಳ್ಕೊಟ್ಟವ್ರಿಗೆ ಏನು ಸಿಗ್ತಾ ಇತ್ತು ಅನ್ನೋ ಕ್ವಶನ್ ಮಾರ್ಕು. ಪಾಪ ನಮಗೆ ಜ್ಞಾಪಕ ಇದೆ, ₹30 ಮೃದಂಗವ್ರಿಗೆ, ₹25 ವೈಲಿನ್ನವ್ರಿಗೆ ಅಂತ ಕೊಟ್ಕೊಂಡು ಬೆಳೆದು ಬಂದಂಥ ಕಾಲ. ಬಟ್ ಇವತ್ತು ಎಲ್ಲ ಪರಿಸ್ಥಿತಿಗಳು ಸುಧಾರಣೆ ಆಗಿದೆ. ಲೈವ್ ಮ್ಯೂಸಿಕ್ಕು ಪಾಪ ಅದೊಂದು ವಿಪರ್ಯಾಸ. ಸಂಗೀತಗಾರರಿಗೆ ಒಂದು ಅವಕಾಶ ಇಲ್ಲ. ಎನಿ ಡೇ ಲೈವ್ ಮ್ಯೂಸಿಕ್ಕಿಗೆ ಡ್ಯಾನ್ಸು ತುಂಬ ಚೆನ್ನಾಗಿದೆ. ಕಮಿಂಗ್ ಟು ದಿ ಸಬ್ಜೆಕ್ಟ್, ಮತ್ತು ನಮ್ಮ ರಮಾ ಪ್ರಸಾದ್ ಅವರು, ನಿಮ್ಮ ಅಭಿನಂದನೆಗಳು ನಿಮಗೆ. ನಿಮ್ಮ ಶಿಷ್ಯರನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆದರೆ ನೀವು ಇನ್ನೂ ಒಂದು ಹೆಜ್ಜೆ ಮುಂದಕ್ಕಿಟ್ಟು ನೀವು ಒಂದು ಇಲ್ಲಿ ನೃತ್ಯವನ್ನು ಮಾಡಿದ್ದಿದ್ರೆ ಬಹುಶಃ ನಮ್ಗೆ ಇನ್ನೂ ಜಾಸ್ತಿ ಸಂತೋಷ ಆಗ್ತಾ ಇತ್ತು. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲದಕ್ಕೂ ಒಂದು ಪ್ರೌಢಿಮೆ, ಮೆಚ್ಯೂರಿಟಿ ಅನ್ನೋದು ಬೇಕು. ಈಗ ನೋಡಿ, ಒಂದು 5ನೇ ಕ್ಲಾಸ್ ಓದ್ತಿರೋ ಮಗು ಕೈಲಿ ಇದೇ ರಾಮಾಯಣ ಮಾಡಿಸಿದ್ದಿದ್ರೆ ಅದಕ್ಕೆ ಆ ರಾಮ ಸೀತೆಯ ಒಂದು ಭಾವನೆಗಳೇನು, ದಶರಥ ಕೈಕೆಯ ನಡುವೆ ನಡೆದಂಥ ಆ ಪರಿಸ್ಥಿತಿ ಏನು, ಆ ಎಮೋಷನ್ಸು, ರಸಭಾವಗಳು, ಆ ನವರಸಗಳು ಅರ್ಥ ಆಗ್ಬೇಕಾದ್ರೆ ಅದಕ್ಕೆ ಒಂದು ಪ್ರೌಢಿಮೆ ಬೇಕು. ಪರಾಕಾಯ ವೇಷ ಆಗಬೇಕು, ಆ ಪಾತ್ರ ಆ ಕ್ಷಣದಲ್ಲಿ ಅವನೇ ಆಗ್ಬಿಡ್ಬೇಕು. ಈ ಥರದ್ದು